ಚಿತ್ರರಂಗದಲ್ಲಿ ಕಲಾವಿದರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಕಂಡಿದ್ದೀವಿ. ಆದರೆ ಇದೀಗ ಕಲಾವಿದೆಯೊಬ್ಬರು ಆಶ್ರಮ ಸೇರಿರುವಂತಹ ಒಂದು ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಪತ್ರಕರ್ತರಾಗಿರುವಂತಹ ಗಣೇಶ್ ಕಾಸರಗೋಡ್ ಅವರು ಒಂದು ಆರ್ಟಿಕಲ್ ಅನ್ನು ಕೂಡ ಬರೆದಿದ್ರು. ಅದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಸ್ವತಃ ಗಣೇಶ್ ಕಾಸರಗೋಡ್ ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನೀವೊಂದು ಬರೆದಂತಹ ಆರ್ಟಿಕಲ್ ಇವಾಗ ಎಲ್ಲೆಡೆ ಸುದ್ದಿಯಲ್ಲಿರುವಂಥದ್ದು. ನಿಮಗೆ ಈ ಒಂದು ಆರ್ಟಿಕಲ್ಸ್ ಬರಿಬೇಕು ಅಂತ ಯಾಕೆ ಅನ್ಸಿದ್ದು? ಮೊದಲಿಗೆ ಶೈಲಶ್ರೀ ಸುದರ್ಶನ್ ನಾನು ಈಗಿಂದಲ್ಲ, ತುಂಬ ಕಾಲದ ಹಿಂದಿಂದ ಪರಿಚಯ ಅವರು. ಅವರ ಇನ್ನೊಂದು ಮನೆಗೆ ಹೋಗಿದ್ದೆ, ಅಲ್ಲೆಲ್ಲೋ ಇಲ್ಲಿ ಮಲ್ಲತಹಳ್ಳಿ ಅಲ್ಲ, ಬೇರೊಂದು ಮನೆಗೆ ಹೋಗಿದ್ದೆ. ಆವಾಗ ಒಂದು ಸಂದರ್ಶನ ಮಾಡಿದ್ದೆ. ಆಮೇಲೆ ಇನ್ನೊಂದು ಸಲ ಮಲ್ಲತಹಳ್ಳಿ ಮನೆಗೆ ಹೋಗಿದ್ದೆ, ಆವಾಗಲೂ ಒಂದು ಸಂದರ್ಶನ ಮಾಡಿದ್ದೆ. ಆವಾಗೆಲ್ಲ ಅವರು ಒಬ್ಬರೇ ಒಂಟಿ. ಅವರ ಗಂಡ ಸುದರ್ಶನ್ ಅವರೊಂದು ಕಾರ್ ಮಾತ್ರ, ಇಬ್ಬರು ಹೋಗ್ತಾ ಇದ್ದ ಕಾರ್ ಮಾತ್ರ ಅಲ್ಲಿ ಸೆಲ್ಲರ್ನಲ್ಲಿ ಇಟ್ಟಿದ್ದರು. ಅದನ್ನು ತೋರಿಸಿ ನನಗೆ ಭಾವನಾತ್ಮಕವಾಗಿ ಅವರು ಮಾತಾಡಿದ್ದರು. ಬಟ್ ಮೂರನೇ ಸಲ ಹೋದಾಗ ಆ ಕಾರ್ ಇರಲಿಲ್ಲ, ಸೇಲ್ ಮಾಡಿಬಿಟ್ಟಿದ್ದಾರೆ. ಒಂಟಿ ಜೀವ, ಮಕ್ಕಳಿಲ್ಲ ಅವರಿಗೆ. ನನಗೆ ಆಶ್ಚರ್ಯ ಆಗೋದೇನೆಂದರೆ, ಅಂಥ ಒಂದು ದೊಡ್ಡ ಪರಂಪರೆ ಇರುವಂಥ ಒಂದು ಕುಟುಂಬ, ಆರ್ ನಾಗೇಂದ್ರಯ್ಯರು, ಆರ್ ಎನ್ ಜಯಗೋಪಾಲ್, ಆರ್ ಎನ್ ಸುದರ್ಶನ್, ಆರ್ ಎನ್ ಕೃಷ್ಣ ಪ್ರಸಾದ್, ತುಂಬ ದೊಡ್ಡ ಹೆಸರು ಮಾಡಿರುವಂಥ ಕುಟುಂಬ. ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಬೇಸ್, ಒಂದು ತಳಹದಿ ಹಾಕಿದಂಥ ಒಂದು ಕುಟುಂಬ. ಅಂಥ ಕುಟುಂಬದ ಒಬ್ಬ ಸೊಸೆ ಈ ಮಟ್ಟಕ್ಕೆ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಎಲ್ಲರೂ ನನ್ನ ಹತ್ರ ಕೇಳ್ತಿರೋ ಪ್ರಶ್ನೆ. ಬಟ್ ನನ್ನ ಪ್ರಶ್ನೆನೂ ಅದೇನೆ, ಯಾಕೆ ಹೀಗಾಯಿತು ಅಂತ. ಒಂದು ಸುದರ್ಶನ್ ಇರುವವರೆಗೆ ಎಲ್ಲವೂ ಸರಿಯಾಗಿತ್ತು. ಬಟ್ ಸಣ್ಣ ಪುಟ್ಟ ಆರ್ಥಿಕ ಅವ್ಯವಸ್ಥೆ ಸುದರ್ಶನ್ ಇರುವಾಗಲಿತ್ತು. ಅದನ್ನು ಮೀರಿ ಒಬ್ಬ ಜೊತೆಲಿದ್ದಾನಲ್ಲ ಗಂಡ ಅಂತೇಳಿ ಅವರಿಗೆ ಒಂದು ಧೈರ್ಯ ಇತ್ತು. ಅವರು ಹೋದ್ಮೇಲೆ ತೀರಾ ಒಂಟಿಯಾಗ್ಬಿಟ್ರು. ಅವರು ತುಂಬ ಸ್ವಾಭಿಮಾನಿ ಹೆಂಗಸಾಕೆ. ಅವರ ಪರಿಸ್ಥಿತಿಯನ್ನು ನೋಡಿ ನಾನು ಆ ಕಾಲದಲ್ಲೇ, ಅಂದರೆ ಒಂದು ಸುಮಾರು ಒಂದು 2-3 ವರ್ಷದ ಹಿಂದೆ ನಾನೇ ಒಂದು ಆಶ್ರಮದ ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದ್ದೆ. ಅದು ಹೇಗಾಯ್ತಪ್ಪ ಅಂದರೆ, ನಮ್ಮ ಸದಾಶಿವ ಸಾಲಿಯನ್ ಅವರು ತುಂಬ ಕಂಗಾಲಾಗಿದ್ದರು. ಅವರಿಗೊಂದು ಜಾಗ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಒಂದು ಆರ್ಟಿಕಲ್ ಬರೆದಿದ್ದೆ ಇದೇ ರೀತಿ ಫೇಸ್ಬುಕ್ಕಲ್ಲಿ. ಅದನ್ನು ನೋಡಿದ ಭಾರತಿ ವಿಷ್ಣುವರ್ಧನ್ ಅವರು ಅನಿರುದ್ಧ್ ಮೂಲಕ ನನಗೆ ಫೋನ್ ಮಾಡಿಸಿದರು. ಅವರು ತುಂಬ ಹಿರಿಯರವರು, ಕನ್ನಡ ಚಿತ್ರರಂಗಕ್ಕೆ ದುಡಿದವರು. ಅವರಿಗೆ ಏನೇ ಸಮಸ್ಯೆ ಇದ್ದರೂ ನಾನು ಸಾಲ್ವ್ ಮಾಡ್ತೇನೆ. ಬಟ್ ಅದಕ್ಕಿಂತ ಮೊದಲು ಒಂದು ಆಶ್ರಮ, ಅದನ್ನು ಆಶ್ರಮ ಅಂತ ಹೇಳಲಿಕ್ಕಾಗಲ್ಲ, ಅಷ್ಟು ಒಳ್ಳೆ ವ್ಯವಸ್ಥೆ ಇದೆ ಅಲ್ಲಿ, ತುಂಬ ಒಳ್ಳೆ ವಾತಾವರಣ. ಅವರನ್ನು ವ್ಯವಸ್ಥೆ ಮಾಡಿ ಅವ್ರ ಕೇಳಿ ಬರೋದಿದ್ದರೆ ನಾನು ವ್ಯವಸ್ಥೆ ಮಾಡ್ತೇನೆ, ದುಡ್ಡಿನ ಚಿಂತೆ ಬಿಟ್ಟುಬಿಡಲಿ ಅವರು ಅಂತ ಹೇಳಿದರು ಅವರು. ನಾನು ಇಲ್ಲಿ ಹೋದಾಗ ಅದು ಪಕ್ಕ ಜ್ಞಾಪಕ ಆಯಿತು, ಇವರು ಒಂಟಿಯಾಗಿದ್ದಾರಲ್ಲ. ಸೊ ಇದೊಂದು ಅವ್ರು ತೀರ್ಕೊಂಡ್ರು, ಸದಾಶಿವ ಸಾಲಿನ ತೀರ್ಕೊಂಡ ಮೇಲೆ ಅದೊಂದು ಆಫರ್ ಹಾಗೆ ಇತ್ತು. ಅದು ನಾನು ಇವ್ರ ಥರ ಹೇಳಿದೆ, ಇಂಥ ಒಂದು ಆಫರ್ ಇದೆ, ನೀವು ಆಶ್ರಮ ಅಂತ ಹೇಳಿದ ಕೂಡಲೇ ಬೆಚ್ಚಿ ಬಿದ್ದರಕ್ಕೆ. ಅಂದರೆ 100,000 ಜನ ಮಂದಿ ಊಟ ಹಾಕಿದಮ್ಮ ಅವರು. ಅಂಥ ಅಮ್ಮ ಇದ್ದಕ್ಕಿದ್ದಾಗ ಆಶ್ರಮ ಸೇರೋದಂದರೆ ಇನ್ನೊಬ್ಬರ ದೃಷ್ಟಿಯಲ್ಲಿ, ತಮ್ಮ ದೃಷ್ಟಿಯಲ್ಲಂತೂ ಸ್ವಾಭಿಮಾನ ಬಿಡಲ್ಲ, ಇನ್ನೊಬ್ಬರ ದೃಷ್ಟಿಯಲ್ಲಿ ನಾನು ಕೀಳಾಗಿ ಬಿಡ್ತೀನಿ ಅಂತೇಳಿ ಆಶ್ರಮಕ್ಕೆ ಬರಲಿಕ್ಕೆ ಒಪ್ಪಿಲ್ಲ. ಬಟ್ ಈಗ ಮೊನ್ನೆ ಸುದ್ದಿ ಸಿಕ್ತು, ಅವರು ಆಶ್ರಮದಲ್ಲೇ ಇದ್ದಾರೆ ಅಂತೇಳಿ. ಸೊ ಬದುಕಿನ ಪಯಣದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಾಕೊಳ್ತಾರೆ ಅಂಥೇಳಿ ನನಗೆ ಈಗ ಅರಿವಾಗ್ತಾ ಇದೆ. ಒಂದು, ನನಗೆ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ, ಎಲ್ಲರೂ ಓದುಗರಾಗಿರಲಿ, ಅವರ ಅಭಿಮಾನಿಗಳಾಗಲಿ, ಇಷ್ಟೆಲ್ಲ ಸಂಪಾದನೆ ಮಾಡ್ತಾಯಿದ್ದಾರೆ, ಅವರು ಏನು ಸರ್ ಹೀಗೆ, ಯಾಕೆ ಹೀಗೆ ಇದ್ದಾರೆ, ಬಡತನ ಯಾಕೆ ಅವರಿಗೆ ಅಂಥೇಳಿ. ಇದು ಓದುಗರ ಪ್ರಶ್ನೆ ಮಾತ್ರ ಅಲ್ಲ, ನನ್ನ ಪ್ರಶ್ನೆ ಕೂಡ, ಯಕ್ಷ ಪ್ರಶ್ನೆ. ಇದಕ್ಕೆ ಉತ್ತರ ಇಲ್ಲ. ಯಾಕೆ ಹೀಗೆ ಇರ್ತಾರೆ ಅವರು? ಬದುಕನ್ನು ಅಂದರೆ ಅವರಿಗೆ ಸಂಪಾದನೆ ಇರಲಿಲ್ವಾ, ಅಥವಾ ಬರೋ ಸಂಭಾವನೆ ಸಾಕಾಗ್ತಿರ್ಲಿಲ್ವಾ? ಇಂಥದ್ದೆಲ್ಲ ನನಗೆ ಕಾಡೋ ಪ್ರಶ್ನೆ. ಯಾವ ಪ್ರಶ್ನೆಗೂ ಉತ್ತರ ಇಲ್ಲದೆ ಸ್ವತಃ ಅವ್ರ ಹತ್ರ ಹೇಳಿದ್ರೆ ಅವ್ರಿಗೂ ಅದು ಉತ್ತರ ಇಲ್ಲ. ಏನು ಲಕ್ಸುರಿಯಾಗಿ ಏನು ಮಾಡಿಲ್ಲ ಅವರು. ದೈನಂದಿನ ಜೀವನಕ್ಕೆ ಏನು ಬೇಕೋ ಅದಷ್ಟು ಮಾತ್ರ ಮಾಡಿರೋದು. ಆಶ್ರಮ ಸೇರುವಂಥ ಪರಿಸ್ಥಿತಿ ಬಂತು. ಇದರ ಹಿನ್ನೆಲೆಯಲ್ಲಿ ನಡೆದಿರೋದೇನೆಂದರೆ, ಮೊನ್ನೆ ಮೈಸೂರಿನಲ್ಲಿ ಒಂದು ಫಂಕ್ಷನ್ ನಡೀತು. ಅಶ್ವಥ್ ಅವರ ಹಿರಿಯ ನಟ
100ನೇ ವರ್ಷದ ಸಮಾರಂಭ ಸ್ಮರಣಾರ್ಥ ಮಾಡಿರೋದು. ಅಲ್ಲಿ ಅವರ ಆತ್ಮೀಯರು ಅಭಿಮಾನಿಗಳೆಲ್ಲ ಸೇರಿಕೊಂಡು ಆ ಸ್ಟೇಜಿಗೆ ನನ್ನನ್ನು ಕರೆದಿದ್ದರು. ನಾನು ಹೋಗಿ ಕೂತ್ಕೊಂಡಿದ್ದೇನೆ. ಗಿರಿಜಾ ಲೋಕೇಶ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅದು ಯಾಕೆ ಟಕ್ಕಂತ ಅವ್ರಿಗೆ ನೆನಪಾಯ್ತೇನೋ ಗೊತ್ತಿಲ್ಲ, ನಿಮ್ಮ ಶೈಲೇಶ್ರೀ ಅವರು ಆಶ್ರಮಕ್ಕೆ ನಾನು ಸೇರಿಸಿದ್ದೀನಿ ಅಂತ ಹೇಳಿದರು. ಶಾಕಾಗೋಯ್ತು. ನಾನು ವ್ಯವಸ್ಥೆ ಮಾಡಿದಾಗ ಹೋಗದಿರೋರು ಯಾಕೆ ಈಗ ಒಪ್ಕೊಂಡ್ರು ಅಂತೇಳಿ ಪರಿಸ್ಥಿತಿ ಆಗಿದೆ, ಹಾಗೆ ಬಂದ್ಬಿಡ್ತು. ಸರ್, ಇವಾಗ ಗಿರಿಜಾ ಲೋಕೇಶ್ ಅವರು ಸಿಕ್ತಂತ ಸಂದರ್ಭದಲ್ಲಿ ನೀವೇನು ಅಂತ ಮೆಲುಕು ಹಾಕಿದ್ರೆ ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ಅವ್ರು ಹೇಳಿದ ವಿಚಾರ ಆಗಿರ್ಬೋದು ಏನು ಅಂತ? ಯಾರ ಬಗ್ಗೆ? ಶೈಲಶ್ರೀ ಅವರ ಬಗ್ಗೆ. ಅವರು ನಾನು ಹೋದಾಗ ಹೇಗಿತ್ತು ಪರಿಸ್ಥಿತಿ ಹಾಗೇ ಇತ್ತು. ಅವರು ಹೇಳ್ತಾ ಇದ್ರು, ನನಗೆ ಒಂದು ಕೆಲಸ ಇದೆ ಅಂದರೆ ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದೆ, ವೀಣೆ ಕಲಿಸ್ತಾ ಇದ್ದೆ, ಹಾರ್ಮೋನಿಯಮ್ ಇದೆಲ್ಲ. ಸೊ ಒಂದಷ್ಟು ಜನ ಬರ್ತಾರೆ, ಅದರ ಸಂಪಾದನೆ ನನ್ನ ಜೀವನ ನಡೀತಾ ಇತ್ತು ಅಂತ ಹೇಳ್ತಾಯಿದ್ರು. ಬಟ್ ಅದಲ್ಲ, ನನಗೆ ತಿಳಿದ ಮಟ್ಟಿಗೆ ಏನೂ ಇರಲಿಲ್ಲ. ಹೇಗೆ ಜೀವನ ಮಾಡ್ತಾಯಿದ್ದೆ ಅಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಅವರಿಗೆ ಆಹಾರ ತಂದು ಕೊಡ್ತಾಯಿದ್ರು, ಅವ್ರಿಗೆ ಇಷ್ಟ ಆದ ಆಹಾರ ತಂದು ಕೊಡ್ತಾಯಿದ್ರು, ಅದನ್ನು ಊಟ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು ಅಂತ ನನಗೆ ತಿಳಿದ ಮಟ್ಟಿಗೆ. ಹಾಗೆ ಗಿರಿಜಮ್ಮ ಹೇಳಿದಾಗ ನಾನು ಶಾಕ್ನಲ್ಲಿ ಅಲ್ಲಿ ಏನು ಮಾತಾಡಲಿಕ್ಕಾಗಿಲ್ಲ. ಸ್ಟೇಜು ಸಮಾರಂಭ ನಡೀತಾ ಇರೋದು. ಸೊ ಇಲ್ಲಿ ಬಂದ ಮೇಲೆ ಗಿರಿಜಮ್ಮನಿಗೆ ಫೋನ್ ಮಾಡಿದೆ, ಏನು ಮದು ಏನೋ ಹೇಳಿದ್ರಿ ಅಂತೇಳಿ. ಆಗ ಅದರ ಡೀಟೇಲ್ ಎಲ್ಲ ಹೇಳಿದರು. ಅವರು ಅದು ಹೆಂಗೆ ಒಪ್ಕೊಂಡ್ರು ಆಶ್ರಮಕ್ಕೆ ಬರಲಿಕ್ಕೆ. ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಹೇಳಿದರೆ ಅವರು ಒಪ್ಕೊಳ್ಳೇ ಇಲ್ಲ. ಹೀಗೆ ಯಾಕೆ? ಅಯ್ಯೋ, ಅದೊಂದು ತಲೆನೋವು, ಭಾರಿ ಪ್ರಾಬ್ಲಮ್ ಆಯ್ತು ನನಗೆ. ಅವ್ರನ್ನ ಅಲ್ಲಿಂದ ಸಾಗಿಸಬೇಕಾಗಿತ್ತು. ಅದು ಅಪಾರ್ಟ್ಮೆಂಟ್, ಬಾಡಿಗೆ ಕೊಡಲಿಕ್ಕೆ ದುಡ್ಡು ಇರಲಿಲ್ಲ. ಬಟ್ ಹೇಗೋ ದಿನ ದುಡ್ತಾಯಿದ್ರು. ಆ ಅಪಾರ್ಟ್ಮೆಂಟಿನ ಓನರ್ ತೀರ್ಕೊಂಬಿಟ್ರೆ, ಲೇಡಿ, ಅವರ ಮಗ ಅಪಾರ್ಟ್ಮೆಂಟನ್ನು ಮಾರಲಿಕ್ಕೆ ಹೊರಟಿದ್ದಾರೆ. ಸೊ ಇವರು ಖಾಲಿ ಮಾಡಲೇಬೇಕಾಗಿತ್ತು. ಖಾಲಿ ಮಾಡಬೇಕಾದ ಸಂದರ್ಭದಲ್ಲಿ ಏನೇನು ಸಾಮಾನುಗಳಿದೆ ಅಂತ ಗಿರಿಜಮ್ಮ ನೋಡಿದರೆ, ಹಳೆ ಪೇಪರ್ಗಳು, ಹಳೆ ಫಲಕಗಳು, ಮೊಮೆಂಟ್ ಹೌಸು, ಒಂದಷ್ಟು ವೀಣೆ, ಇದೆಲ್ಲ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಅವರಿಗೆ ಅದೆಲ್ಲ ನನ್ನ ಜೊತೆನೇ ಇರಬೇಕು. ಆಶ್ರಮಕ್ಕೆ ಹೋದರೆ ಹೇಗೆ ಅದೆಲ್ಲ ನಾನು ತೊಗೊಂಡೋಗ್ಲಿಕ್ಕಾಗುತ್ತೆ ಅಂತ ಅವರ ಪ್ರಶ್ನೆ. ಅದು ನಿಜನೂ ಹೌದು. ಏನು ಅಂದರೆ ಒಂದು ವೀಣೆನೋ 2 ವೀಣೆನೋ ತೊಗೊಂಡು ಹೋಗ್ಬೋದು ಅಷ್ಟೇ ಹೊರತು ಬೇರೆ ಏನು ಅಲ್ಲಿ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಹೋಗಿ ಮಲ್ಲೇಶ್ವರದಲ್ಲಿ ಅಂತ ಹೇಳಿದ್ದು, ಮಲ್ಲೇಶ್ವರದಲ್ಲಿ ಒಂದು ಆಶ್ರಮ ನೋಡಿದರೆ ಅದಕ್ಕೆ 10,000 ಅಂತ ಹೇಳಿದರು. ಬಾಡಿಗೆಲ್ಲ, ಬಾಡಿಗೆ ಅಂದರೆ ಊಟ ಎಲ್ಲ ಟೋಟಲ್ 10,000 ಕೊಟ್ಟು ಅವರ ಜೀವನ ಅಲ್ಲಿ ನಡೀತೆ ಅಂತೇಳಿ. ಸೊ ಅದಕ್ಕೆ ಗಿರಿಜಮ್ಮ ಒಪ್ಕೊಂಡಿದ್ರು, ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದರು, ಹಾಗಿತ್ತು. ಆಮೇಲೆ ಅದರಲ್ಲಿ ಸರಿ ಹೋಗಿಲ್ಲ ಆಕೆಗೆ, ಯಾರಿಗೆ? ಶೈಲೇಶ್ ಅವರಿಗೆ. ಬೇರೆ ಯಾವುದಾದ್ರು ನೋಡಬೇಕು ಅಂತೇಳಿ ಹೇಳ್ತಿದ್ದಾಗ ಅದೇ ಆಶ್ರಮದ ಓನರು ಇನ್ನೊಂದು ಆಶ್ರಮ ಇದೆ ನಮ್ಮದು, ಅಲ್ಲಿಗೆ ವ್ಯವಸ್ಥೆ ಮಾಡ್ಬೋದಾ ಅಂತೇಳಿ ನೋಡಿದರೆ ಅದು 20,000. ಚೆನ್ನಾಗಿದೆ. ನಾನು ಪ್ರಶ್ನೆ ಕೇಳಿದಾಗ ಗಿರಿಜಮ್ಮ ಅಂತಾರೆ, ಹೇಗಿದ್ದಾರೆ ಶೈಲೇಶ್ ಅವರು ಅಂತಾರೆ. ತುಂಬ ಆರಾಮಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆಯ ಆಶ್ರಮ ಅಂತೇಳಿ ಹೇಳ್ಬಾರ್ದು, ಅದು ಮನೆ. ಒಂದು 10 ಮಂದಿ ಇದ್ದಾರಲ್ಲಿ ಅಷ್ಟೇ. ಇವರಿಗೆ ಏನೂ ಸಮಸ್ಯೆ ಇಲ್ಲ. ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಬೇಕಿದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಭಜನೆ ಮಾಡ್ಬೋದು, ದೇವರನ್ನು ಪ್ರಾರ್ಥಿಸ್ಬೋದು, ಈ ದೈನಂದಿನ ಗೋಳನ್ನು ಮರಿಬೋದು ಅಂತ ಅವ್ರ ಹತ್ರ ಹೇಳಿದರೆ, ನಾನು ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡೋದಾ? ಅವ್ರು ಥಿಂಕ್ ಮಾಡೋದೇ ಬೇರೆ. ಭಜನೆ ಅಂದರೆ ಅಲ್ಲಿ ಕೂತ್ಕೊಂಡು ಭಜನೆ ಮಾಡೋದು ಯಾರೋ ಕೇವಲ ಆದವರು ಅಂತೇಳಿ, ಅಂದರೆ ಆ ರೀತಿ ಬೆಳೆದವರು ಅವರು ಮನಸ್ಥಿತಿ ಆಗಿದೆ. ಆ ಥರ ಬೆಳೆದವ್ರದ್ದಾಗಿರೋದ್ರಿಂದ ದಿಢೀರ್ ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡೋದು, ವೀಣೆ ನುಡಿಸೋದು ಇದೆಲ್ಲ ಆಕೆಗೆ ಇಷ್ಟ ಆಗಿಲ್ಲ. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ 20,000 10,000 ನಾನು ಕೊಡ್ತೇನೆ ಅಂತ ಹೇಳಿದೆ. 20,000 ನನಗೆ ಹೆವಿ ಆಗುತ್ತೆ ಅಂತ ಕೂತ್ಕೊಂಡಿರುವಾಗ ಇದ್ದಕ್ಕಿದ್ದಾಗೆ ದಿನಕರ್, ದರ್ಶನ್ ಬ್ರದರ್ ಬಂದು 50,000 ರೂಪಾಯಿ ತೊಗೊಂಡು ಬಂದಿದ್ದಾರೆ. ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತೇಳಿ. ಅದು ದರ್ಶನ್ ಕೊಟ್ಟಿರೋದು. ದರ್ಶನ್ ಎಲ್ಲೋ ಯಾರೋ ಹೇಳಿದ ಸುದ್ದಿ ಕೇಳಿಬಿಟ್ಟು ಆ ಅಮೌಂಟ್ ಕಳಿಸಿದ್ದಾರೆ, ಅದನ್ನು ಕೊಟ್ಟರು. ಸರ್, ಈಗ ನೀವು ಮನೆಗೆ ಬಂದ ಮೇಲೆ ಗಿರಿಜಮ್ಮನ ಹತ್ರ ಮಾತಾಡಿ ಹಿಂಗೆ ಪ್ರಾಬ್ಲಮ್ ಇದೆ, ಹಿಂಗೆ ಸೇರಿಸಿದ್ರಿ ಅಂದರೆ, ಬಟ್ ದರ್ಶನ ತಮ್ಮ ಸಹೋದರ ಆಗಿರುವಂಥ ದಿನಕರ್ ಅವರು ಯಾವಾಗ ಬಂದರು ಈ ಒಂದು ಕಾನ್ಸೆಪ್ಟಿಗೆ? ಅವ್ರು ಯಾವಾಗ ಜಾಯಿನ್ ಆಗಿರೋದು ಅಥವಾ ಈ ವಿಷಯ ತಿಳಿದು ಅವ್ರು ಯಾವಾಗ ದುಡ್ಡು ಕೊಟ್ಟರು ಅಂತ ಹೇಳಿ? ಅವರಿಗೆ ಅವರ ಆಶ್ರಮಕ್ಕೆ ಸೇರಿರೋದು ದರ್ಶನಿಗೆ ಗೊತ್ತಾಯಿತು, ಯಾರೋ ಮೂಲಕ ಅಥವಾ ಯಾವುದೋ ಚಾನಲ್ ಮೂಲಕ ಅಥವಾ ಯೂಟ್ಯೂಬ್ ಮೂಲಕ ಏನೇ ಇರಲಿ ಗೊತ್ತಾಯಿತು. ಗೊತ್ತಾದ ಕೂಡ ಅವ್ರು ಸುಮ್ಮನೆ ಇರಲಿಲ್ಲ. ಆಮೇಲೆ ದರ್ಶನ್ ಅಂಥ ವಿಷಯದಲ್ಲಿ ಸುಮ್ಮನೆ ಇರುವಂಥ ವ್ಯಕ್ತಿನೂ ಅಲ್ಲ. ತಾನು ಕಷ್ಟದಲ್ಲಿದ್ದರೂ ಕೂಡ
ಆ್ಯಕ್ಚುಲಿ ಕಷ್ಟದಲ್ಲೇ ಇದ್ದಾರೆ, ಆರ್ಥಿಕವಾಗಿ ಅಲ್ಲ, ಬೇರೆ ಬೇರೆ ದೃಷ್ಟಿಯಲ್ಲಿ ತೊಂದರೆಯಲ್ಲಿದ್ದಾರೆ. ಆದರೂ ಕೂಡ ಒಂದು ಹೆಲ್ಪ್ ಮಾಡಬೇಕು ಅಂತ ಮನಸ್ಸಿದ್ದಾರೆ, ಅದು ದೊಡ್ಡದು ಅಂತ ನಾನು ಹೇಳ್ತಾ ಇರೋದು. 50,000 ಕೊಟ್ಟರು, ಅದು ಫಿಕ್ಸೆಡ್ ಡೆಪಾಸಿಟ್ ಅಥವಾ ಅಡ್ವಾನ್ಸ್ ಏನೋ ಮಾಡಿದರು. ಆಮೇಲೆ ಇಲ್ಲಿಂದ ಬಂದಂಥ ಒಂದಷ್ಟು ದುಡ್ಡು ಅದು ಫಿಕ್ಸೆಡ್ ಡೆಪಾಸಿಟ್ ಹಾಕಿದ್ರು, ಒಂದಷ್ಟು ದುಡ್ಡು ತಿಂಗಳಿಗೆ ಬರ್ತಾ ಇರಲಿ ಅಂತೇಳಿ. ಆಮೇಲೆ ಅವರು ಪ್ರಾಮಿಸ್ ಮಾಡಿದ್ದಾರೆ ಏನಂದರೆ ಅವ್ರ ಜೀವಮಾನ ಪೂರ್ತಿ ನಾನು ಸಾಕ್ತೀನಿ, ಅದೇನು ಸಮಸ್ಯೆ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ಅವರು ಆರಾಮಾಗಿರಬೇಕು ಅಂತೇಳಿ ಹೇಳಿ ಕಳಿಸಿದ್ದಾರೆ. ಸೊ ಅದೇ ರೀತಿ ನಡ್ಕೊಳ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಓಕೆ ಸರ್, ಇದು ಈಗ ದಿನಕರ್ ಅವರು ಯಾವಾಗ ಅಂದರೆ ಎಷ್ಟು ದಿನಗಳಾಯ್ತು ಅವರನ್ನು ಅಂದರೆ ಈಗ ಬಂದು ಈ ಥರ ದುಡ್ಡು ಕೊಟ್ಟು? ಆಶ್ರಮ ಸೇರಿನೇ 1 ತಿಂಗಳಾಯ್ತು ಅಷ್ಟೇ, ತೀರಾ ಇತ್ತೀಚೆಗೆ. ಓಕೆ, ಆಶ್ರಮ ಸೇರಿನೇ 1 ತಿಂಗಳಾಯ್ತು ಅಷ್ಟೇ. ಸೊ ಏನಾದರೂ ಭೇಟಿ ಆಗ್ತಾರಂತಾರೆ ನಿಮಗೆ ಗೊತ್ತಿದ್ದಂಗೆ? ದರ್ಶನ್ ಏನಾದರೂ ಆಶ್ರಮಕ್ಕೆ ಹೋಗಿ ಭೇಟಿ ಆಗುವ ಸಾಧ್ಯತೆ ಇದೆಯಾ ನಿಮಗೆ ಗೊತ್ತಿದ್ದಂಗೆ? ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಅವರು ಎಲ್ಲಿಗೂ ಹೋಗೋಂಗಿಲ್ಲ, ನಾವು ಭೇಟಿ ಆಗೋಂಗಿಲ್ಲ. ಅಂದರೆ ಕೋರ್ಟು ಕಾನೂನು ಅದೆಲ್ಲ ನಮ್ಮನ್ನು ಬಿಡಲ್ಲ, ಭೇಟಿಯಾಗಲಿಕ್ಕೆ ಬಿಡಲ್ಲ. ಅದು ಕೆಲವು ರಿಸ್ಟ್ರಿಕ್ಷನ್ ಇದೆ, ಯಾರ್ಯಾರು ಭೇಟಿಯಾಗಬೇಕು ಅಂತ ಹೇಳಿಲ್ಲ. ಆ ಕಾರಣಕ್ಕಾಗಿ ಬಹುಶಃ ನನಗೆ ಭೇಟಿ ಆಗಲಿಕ್ಕೆ ಆಗಲ್ಲ, ಅವರು ಅಲ್ಲಿಂದ ಹೋಗೋಗಿಲ್ಲ ಅಲ್ಲಿಗೆ. ಏನು ಸರ್, ಯಾಕಂದರೆ ಆಶ್ರಮಕ್ಕೆ ಸೇರಿದ ಮೇಲೆ ಭೇಟಿ ಆಗ್ಬೋದು, ಈ ಕೋರ್ಟು ಇದೆಲ್ಲ ಯಾಕೆ ಬಂತು? ಕೋರ್ಟು ಅದರ ಹಿನ್ನೆಲೆ ಗೊತ್ತಿಲ್ವಾ? ಹೇಳಿ ಸರ್ ಅದೊಂದು ಸ್ವಲ್ಪ. ಅಂದರೆ ಭೇಟಿ ಆಗೋದಂದರೆ ಸಾಮಾನ್ಯವಾಗಿ ಒಂದ್ಸಲ ವಿಸಿಟಿಂಗಿಗೆ ಅಂತ ಹೋಗ್ಬೋದಲ್ಲ, ಅಥವಾ ಬೇರೆ ಏನಾದರೂ ಎಲ್ಲ ಕಾರಣ ಇಲ್ಲ? ಅವರ ಅದು ಒಂದು ಮರ್ಡರ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಬಂದಿರೋದ್ರಿಂದ ಈ ಸಮಸ್ಯೆ ಕೋರ್ಟಲ್ಲಿದೆ. ಈಗ ಬೇಲ್ನಲ್ಲಿರುವಾಗ ತುಂಬ ರೆಸ್ಟ್ರಿಕ್ಷನ್ ಇದೆ, ಅಲ್ಲಿ ಹೋಗಬಾರ್ದು ಅಂತ. ಈಗ ಬೇರೆಯವರು ಉಳಿದವರು ಶೈಲಶ್ರೀ ಅವ್ರನ್ನ ಭೇಟಿ ಶೈಲಶ್ರೀ ಅವರನ್ನ ಹೇಳ್ತಾ ಇದೆಯಾ? ಏನಿಲ್ಲ, ಹಾಗೇನಿಲ್ಲ. ಅವರು ಭೇಟಿ ಆಗಲಿಕ್ಕೆ ಇಷ್ಟಪಡಲ್ಲ. ಆಶ್ರಮದಲ್ಲಿ ನಾನಿದ್ದೇನೆ ಅಂತೇಳಿ ಆ ಸ್ವಾಭಿಮಾನ ಅಡ್ಡ ಬರುತ್ತೆ ಅವರಿಗೆ. ನಾನೀಗ ಹೋಗಿ ಭೇಟಿ ಆಗೋದಿರೋದು ಆ ಕಾರಣಕ್ಕಾಗಿ. ಅಲ್ಲಿ ಹೋಗಿ ನಾನು ಮಾತಾಡ್ಸ್ಲಿಕ್ಕೆ ಕೊಟ್ಟರೆ ಅದು ಸರಿ ಹೋಗಲ್ಲ. ಇದರ ಮಧ್ಯೆ ಗಿರಿಜಮ್ಮ ಹೇಳಿದ್ದಾರೆ, ಇವತ್ತೇ ಹೇಳಿದರು, ನಾವು ಇಬ್ಬರು ಹೋಗಿ ಮಾತಾಡಿಸಿ ಬರೋಣ, ಸ್ವಲ್ಪ ಅವರಿಗೆ ಒಂದು ಫೀಲ್ ಆಗಲಿ, ಕುಟುಂಬ ಇದ್ದಾರೆ, ನನ್ನ ಜೊತೆ ಇದ್ದಾರೆ ಅಂತೇಳಿ. ಅದಕ್ಕಾಗಿ ಅದ್ರ ಹೋಗಿ ಬರೋಣ, ಬೇರೆ ಏನು ಮಾತಾಡಬೇಕಾಗಿಲ್ಲ, ಸಂದರ್ಶನ ಏನು ಮಾಡಬೇಕಾಗಿಲ್ಲ, ನಾವು ಹೋಗಿ ಬರೋಣ ಅಂತ ಹೇಳಿದ್ದಾರೆ. ಸೊ ಅವರು ಕರೆದಾಗ ನಾನು ಹೋಗ್ತೀನಿ. ಸರ್, ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು, ಬಟ್ ಅವರು ಕನ್ನಡ ಚಿತ್ರರಂಗದಲ್ಲೇ ಇದ್ದು ಅವರ ಫ್ಯಾಮಿಲಿಯೆಲ್ಲ ಇದ್ಕೊಂಡು ಬಂದವರೇ. ಸೊ ಮಾವ ಆಗಿರ್ಬೋದು ಅಥವಾ ಅವರ ಹಸ್ಬೆಂಡ್ ಆಗಿರ್ಬೋದು. ಬಟ್ ಅಂಥವರಿಗೆ ಈ ಥರ ಪರಿಸ್ಥಿತಿ ಬರೋಕ್ಕೆ ರೀಸನ್ ಏನು ನಿಮಗೆ ಗೊತ್ತಿದ್ದಂಗೆ? ಇನ್ನರ್ ಕತೆ ಏನಿರಬಹುದು ಒಂದು. ಎರಡನೆಯದಾಗಿ ಈ ಥರ ಆದಾಗ ಕನ್ನಡ ಚಿತ್ರರಂಗದ ಸಾಕಷ್ಟು ಸಂಘ ಸಂಸ್ಥೆಗಳಿದೆ, ಅದು ಮುಂದೆ ಬರಬೇಕು. ಸೊ ಅದು ಬರುವ ಭರವಸೆ ಏನಾದರೂ ನಿಮಗೆ ಸಿಕ್ಕಿದೆಯಾ? ಇಲ್ಲ, ಅವರವರ ಪಾಡಿಗೆ ಅವರವರು ಕೆಲಸ ಮಾಡ್ತಾ ಇದ್ದಾರೆ. ಚೇಂಬರ್ ಆಗಿರಲಿ, ನಿರ್ಮಾಪಕ ಸಂಘ ಆಗಿರಲಿ, ಅಥವಾ ನಮ್ಮ ಡೈರೆಕ್ಟರ್ಸ್ ಅಸೋಸಿಯೇಷನ್ ಯಾವುದೇ ಆಗಲಿ, ಅವರವ್ರ ಪಾಡಿಗೆ ಅವರ ಕೈಲಾದ್ದು ಮಾಡ್ತಾ ಇದ್ದಾರೆ, ಮಾಡೋದಿಲ್ಲ ಅಂತ ಹೇಳಿದೆ, ಅದು ಕಂಪ್ಲೇಂಟೇ ಇಲ್ಲ. ಬಟ್ ಏನಂದರೆ ಇವರು ಯಾಕೆ ಜೀವನವನ್ನು ಹೀಗೆ ಮಾಡಿಕೊಂಡ್ರು ಅಂತ ನನ್ನ ಓದುಗರು ತುಂಬ ಜನ ಇದ್ದಾರೆ. ನಾನು ಬರಿತಿರೋದು ಅದನ್ನೇ, ಯಾವ ಸ್ಟಾರ್ನ ಹಿಂದೆ ನಾನು ಬಿದ್ದಿಲ್ಲ. ಅಸಹಾಯಕ ಕಲಾವಿದರನ್ನು ಹೋಗಿ ಅವ್ರು ಹೇಗಿದ್ದಾರೆ ಜೀವನ ಅಂತ ನಾನು ಸ್ಟಡಿ ಮಾಡ್ತಾ ಇರೋದು, ಮತ್ತು ಅದು ಬರಿಬೇಕು ಅಂತಾದಾಗ ಬರೀದು. ಆ ಓದುಗರೆಲ್ಲ ಕೇಳ್ತಾ ಇದ್ದಾರೆ, ಯಾಕೆ ಸರ್ ಈ ಅಷ್ಟೆಲ್ಲ 300-400 ಸಿನಿಮಾದಲ್ಲೆಲ್ಲ ಮಾಡಿದ್ದಾರೆ, ಈಗ ಯಾಕೆ ಈ ಪರಿಸ್ಥಿತಿ ಅಂತೇಳಿ. ಸರ್, ಸಾಮಾನ್ಯವಾಗಿ ಕನ್ನಡ ಚಿತ್ರರಂಗದಿದ್ದಂತಹ ಕಲಾವಿದರು ಒಂದಿಷ್ಟು ಸೆಟಲ್ ಆಗಿರ್ತಾರೆ, ಒಂದು ಮನೇನೋ ಅಥವಾ ಅವರ ಜೀವನಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡಿರ್ತಾರೆ. ಬಟ್ ಈ ಕಲಾವಿದರ ವಿಚಾರದಲ್ಲಿ, ಈ ಕಲಾವಿದೆಯ ವಿಚಾರದಲ್ಲಿ ಏನಾಗಿರಬಹುದು ಸರ್ ನೀವು ನೋಡ್ದಂಗೆ? ಅಂಥದ್ದೇನು ದೊಡ್ಡ ಘಟನೆಗಳು ಏನು ನಡೆದಿಲ್ಲ ಅಂತ ಅನಿಸುತ್ತೆ. ಒಂದು ಹೆಚ್ಚು ಲ್ಯಾಬಿಶ್ ಆಗಿ ಖರ್ಚು ಮಾಡಿದವರಲ್ಲ ಅವರು, ಇಬ್ಬರೇ ಇರುವುದು. ಗಂಡ ಹೆಂಡತಿ ಮಾತ್ರ ಜೊತೆಲಿದ್ದಿದ್ದು. ಗಂಡ ಹೋದಾಗ ಅವರು ಒಂಟಿ ಆದ್ದು ನಿಜ, ಬಟ್ ಗಂಡ ಇರುವಾಗ ಏನು ಮಾಡಿದ್ರು? ಅಷ್ಟೆಲ್ಲ ಸಿನಿಮಾದಲ್ಲಿ ಮಾಡಿದರು, ಪ್ರೊಡ್ಯೂಸ್ ಮಾಡಿದರು. ಈ ದುಡ್ಡನ್ನೆಲ್ಲ ಎಲ್ಲಿ ಸ್ಪೆಂಡ್ ಮಾಡಿದರು, ಎಲ್ಲಿ ಹೋಯ್ತದು ಅಂತ ಕೇಳಿದರೆ ಅವ್ರಿಗೂ ಉತ್ತರ ಗೊತ್ತಿಲ್ಲ. ನನಗಂತೂ ಸಾಧ್ಯನೇ ಇಲ್ಲ ಉತ್ತರ. ನನಗದು ಇದು ಆ್ಯಕ್ಚುಲಿ ಯಕ್ಷ ಪ್ರಶ್ನೆ ಇದು. ಸರ್, ಅವರ ರಿಲೇಟಿವ್ಸ್ ಅಂತ ಇರ್ತಾರೆ, ಈಗ ಹತ್ತಿರದ ಸಂಬಂಧಿಗಳು ಅಂತ, ಅವರನ್ನು ವಿಚಾರಿಸುವ ಏನಾದರೂ ಪ್ರಯತ್ನ? ನಾನೇನು ಅದೆಲ್ಲ ಮಾಡಲ್ಲ. ಇವರು ಹೇಗಿದ್ದಾರೆ ಅದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದರ ಬಗ್ಗೆ ಕಾಳಜಿ ವಹಿಸ್ಕೊಂಡು ನನ್ನ ಕೈಲಾದ ಕೆಲಸನ ಮಾಡಿದ್ದೀನಿ. ಅದರ ಮಧ್ಯೆ ನಾನು ಹೇಳಬೇಕಾಗಿರೋದು, ಅವರು ಆಶ್ರಮಕ್ಕೆ ಸೇರೋಲ್ಲ ಅಂತೇಳಿ ಹೇಳಿದಾಗ ಒಂದು ಹುಡುಗಿ ಹೆಸರು ಬೇಡ ಅಂತ ಹೇಳಿದ್ದಾರೆ. ಲಿರಿಸಿಸ್ಟ್, ಒಂದು ಅದ್ಭುತವಾದ ಒಂದು ಹಾಡು ಬರೆದ, ಸಿನಿಮಾಕ್ಕಾಗಿ ಬರೆದ ಒಬ್ಬರು ಗೀತ ರಚನಾಕಾರ್ತಿ.
ಆಕೆ ಫೋನ್ ಮಾಡಿ ನಾನು ಅವರನ್ನು ಭೇಟಿಯಾಗಬೇಕು ಮತ್ತು ಅವರನ್ನು ನನ್ನ ಮನೆಯಲ್ಲಿ ತಂದಿರಿಸ್ತೇನೆ ಅಂತ, ನನ್ನ ಅಮ್ಮನಾಗಿ ನೋಡ್ಕೊಳ್ತೇನೆ ಅಂತೇಳಿ. ಇದು ಯಾರಿಗೆ ಬರುವ ಭಾವನೆ ಅಲ್ಲ ಇದು ಸಾಮಾನ್ಯವಾಗಿ. ನಾನು ನೀನೇ ಮಾತಾಡಮ್ಮ ಅಂತೇಳಿ ಅವ್ರ ನಂಬರ್ ಕೊಟ್ಟೆ. ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು, ಇಬ್ಬರೂ ಚೆಂದ ಮಾತಾಡಿದ್ರು. ಅವರಿಗೆ ಖುಷಿ ಆಯಿತು. ಬಟ್ ಇವರು ಹೋಗ್ಲಿಕ್ಕೆ ಇಷ್ಟಪಟ್ಟಿಲ್ಲ. ನಾನು ಅಂಥ ಸ್ಥಿತಿಯಲ್ಲಿ ಇಲ್ಲ ಅಂತೇಳಿ. ಏನೇ ಪರಿಸ್ಥಿತಿ ಬಂದರೂ, ದುಸ್ಥಿತಿ ಬಂದರೂ ಕೂಡ ಆ ಸ್ಥಿತಿಗೆ ನಾನು ಇಲ್ಲ ಅಂತೇಳಿ ಆ ನಂಬಿಕೆ ಅವರಲ್ಲಿ ಮತ್ತೆ ಮತ್ತೆ ಅದು ಕಾಡ್ತಾಯಿತ್ತು. ನನ್ನ ಆ ಥರ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬರಲಿಲ್ಲ ನನಗೆ ಇನ್ನು ಅಂತೇಳಿ. ಸೊ ಆಯಮ್ಮ ಸೈಲೆಂಟ್ ಆದರು. ಆಮೇಲೆ 5,000 ರೂಪಾಯಿ ಕೊಡ್ತೀನಿ ನಾನು ಬೇಕಿದ್ದರೆ ಅಂತೇಳಿ. ಇವತ್ತು ಫೋನ್ ಮಾಡಿ ಹೇಳಿದರು, ನಾನೇ ಕಷ್ಟದಲ್ಲಿದ್ದೀನಿ, ಆದರೂ ಅವರಿಗೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ, ಅವರಿಗೆ ವ್ಯವಸ್ಥೆ ಮಾಡಿ ಕೊಡುವಂಥ. ಬಟ್ ಯಾರಿಗೆ ಹೇಳಬೇಡಿ, ನನ್ನ ಹೆಸರು ಹೇಳಬೇಡಿ, ಯಾರು ಕೊಡ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ, ದುಡ್ಡು ಅವರಿಗೆ ಮುಟ್ಟಬೇಕು ಅಂತೇಳಿ. ಇಂಥವರು ಇದ್ದಾರೆ ಇಂಡಸ್ಟ್ರಿ ಅಂತ ಹೇಳಿದಾಗ. ನಾವು ದೂರದಲ್ಲ, ಈಗ ಒಬ್ಬರೇ ದರ್ಶನ್ ಅಂತಲ್ಲ, ಸುದೀಪು ಎಷ್ಟೋ ಮಾಡ್ತಾರೆ, ಯಶ್ ಮಾಡ್ತಾರೆ, ಗಣೇಶ್ ಮಾಡ್ತಾರೆ, ಶಿವಣ್ಣ, ಪುನೀತ್ ಅಂತೂ ಜನಜನಿತ ಏನೇನು ಮಾಡಿದ್ದಾರೆ ಅಂತೇಳಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಕೆಲವರಿಗೆ ಗೊತ್ತಿಲ್ಲದೆ ಬಿಟ್ಟೋಗಿರೋದಿದೆ ಅಷ್ಟೇ. ನಾನೇನು ಮಾಡ್ತೀನಿ, ನನ್ನ ಹತ್ರ ಇಲ್ಲಿದೆ ದುಡ್ಡು. ಸರ್, ನೀವು ಬರೆದಂಥ ಆರ್ಟಿಕಲ್ ಕೊನೆ ಭಾಗದಲ್ಲಿ ಒಂದು ಯೂಟ್ಯೂಬರ್ ಬಗ್ಗೆ ಬರ್ಕೊಂಡಿದ್ದೀರಾ. ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದರೆ? ಆಗಬಾರ್ದಿತ್ತು. ಅಂಥ ದುಡ್ಡು ಮಾಡ್ತಿದ್ದರೆ ನಾನು ಇವತ್ತು ಕೋಟ್ಯಾಧಿಪತಿ ಆಗಿರ್ತಿದ್ದೆ. ಯಾಕಂದರೆ 46 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಯಾವ ರೀತಿ ದುಡ್ಡು ಮಾಡಬೇಕು ಅಂತ ನನಗೂ ಗೊತ್ತು. ಆದರೆ ಅದು ಅಸಹ್ಯ. ಆ ದುಡ್ಡು ಪಡೆಯೋದಿದೆಯಲ್ಲ ಅಸಹ್ಯ. ನಾನು ಈಗೇನು ಸಾಮ್ರಾಜ್ಯ ಕಟ್ಟಿದ್ದೇನೋ ಅದು ನನ್ನ ಸ್ವಂತ ಸಂಪಾದನೆಯಿಂದ. ಇದು ತೀರಾ ಅಸಹ್ಯ ಆಗೋಯಿತು. ನಿಜವಾಗ್ಲೂ ಆತ ಅದನ್ನು ಮಾಡಿದರೆ ಆತ ಅದನ್ನು ಖಂಡಿಸಲೇಬೇಕು ಯಾರಾದರೂ ಕೂಡ. ಯಾಕೆಂದರೆ ಒಬ್ಬರು ಅಸಹಾಯಕರಾಗಿ ಬಿದ್ದಿರುವಾಗ ಅವರ ಹೆಸರಿನಲ್ಲಿ ದುಡ್ಡು ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡೋದಿದೆಯಲ್ಲ, ಅದು ಯಾವತ್ತೂ ಆತನಿಗೆ ದಕ್ಕಲ್ಲ. ಅದು ಕರ್ಮ ರಿಟರ್ನ್ಸ್ ಅಂತೇಳಿ ನಾನು ಬರೆದಿರೋದು ಆ ಕಾರಣಕ್ಕಾಗಿ. ಒಂದಲ್ಲ ಒಂದು ದಿವಸ ನನಗೆ ಅದು ತಿರುಗಿ ಹೊಡಿತದೆ ಅಂತೇಳಿ ಆಗಬಾರ್ದು. ಸರ್, ಈಗ ಗಿರಿಜಮ್ಮ ಮತ್ತೆ ನೀವು ಯಾವಾಗ ಹೋಗ್ತೀರಾ ಆಶ್ರಮಕ್ಕೆ? ಸೊ ಆಶ್ರಮ ಎಲ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ಯಾವಾಗ ಹೋಗೋ ಪ್ಲ್ಯಾನ್ ಇದೆ ಅಂತ? ಅವರು ಸ್ವಲ್ಪ ಬ್ಯುಸಿಯಾಗಿದ್ದೆ ಅಂತ ಹೇಳಿದರು ಶೂಟಿಂಗ್ನಲ್ಲಿ. ಶೂಟಿಂಗ್ ಆಯಮ್ಮಂದು ಇನ್ನೊಂದು ಕತೆ. ಶೂಟಿಂಗ್ ಯಾಕೆ ಹೋಗ್ತಾರೆ ಅಂದರೆ ಆರಾಮಾಗಿ ಮನೇಲಿರ್ಬೋದು, ಮಗ ನೋಡ್ಕೊತಾನೆ, ಮನೆ ಇದೆ, ಆರಾಮಾಗಿದೆ. ನಾನು ಆ ದುಡ್ಡು ಇದೆಯಲ್ಲ, ನನಗೇನು ಸಂಭಾವನೆ ಬರುತ್ತಾ ಅದನ್ನು ಹೀಗೆ ಹಂಚಬೇಕು ಅಂತ. ಕಮಲಶ್ರೀ ಅಂತ ಒಬ್ಬರು ಗಟ್ಟಿಮೇಳದಲ್ಲಿ ಮಾಡ್ತಾಯಿದ್ರು. ಅವರು ಬ್ರೆಸ್ಟ್ ಕ್ಯಾನ್ಸರ್ನಲ್ಲೇನೋ ಇದ್ದಾರೆ. ಸೊ ಅವರಿಗೆ ಸಹಾಯ ಮಾಡ್ತಾ ಇದ್ದೇನೆ. 5,000-10,000 ರೂಪಾಯಿನ ಕೊಡ್ತಾ ಇದ್ದೀನಿ ತಿಂಗಳಿಗೆ ಅಂತೇಳಿ. ಯಾರು ಕೊಡ್ತಾರೆ ಈಗ? ಅಶ್ವಥ್, KS ಅಶ್ವಥ್ ಅವರ ಬಗ್ಗೆ ನಾನು ಬರೆದಾಗ ಇವರೇ ತಿಂಗಳಿಗೆ 5,000 ರೂಪಾಯಿ ಕಳಿಸ್ತಾಯಿದ್ರು. ಅವರು ಯಾವತ್ತು ಬೇಡ ಅಂತ ಹೇಳಿದ್ರು, ಬೇಡ ಮಗಳೇ ನನಗೆ ನಾನು ಆರಾಮಾಗಿದ್ದೇನೆ ಅಂತ ಹೇಳಿ ಅವತ್ತು ನಿಲ್ಲಿಸಿದ್ರು ಅವರು. ಸೊ ಅಂಥ ಗಿರಿಜಮ್ಮ ಅಂಥ ಒಬ್ಬ ವ್ಯಕ್ತಿ ಅವ್ರ ಜೊತೆ ನಾವು ಇದ್ದೀವಿ ಎಂಬುದು ನಮ್ಮ ಹೆಮ್ಮೆ. ಅದು ಅವರ ಮೊನ್ನೆ ಮಾತಾಡ್ತಾ ತಮಾಷೆಗೆ ಹೇಳಿದೆ, ನೀವು ಬರೀ ದುಡ್ಡು ದಾನ ಮಾಡೋದು ಮಾತ್ರ ಅಲ್ಲ, ಮಗನನ್ನು ದಾನ ಮಾಡಿಬಿಟ್ಟಿದ್ದೀರಿ ಅಂತ. ಎಲ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಬೇಕಾಗಿ ಹಾಗೆ ದಾನ ಮಾಡಿಬಿಟ್ಟಿದ್ದೀನಿ ಮಗನನ್ನು ಅಂತೇಳಿ. ಭಾರಿ ಖುಷಿ ಆಯಿತು ಅವರಿಗೆ. ಪುಣ್ಯ, ನಾನು ಆತನಂಥ ಮಗನನ್ನು ಪಡೆದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಲೋಕೇಶ್ ಇರುವಾಗ ಲೆಕ್ಕ ಆಗ್ತಾಯಿದ್ರು, ಅವರು ಬರೋ ದುಡ್ಡು ಕಮ್ಮಿ ಇತ್ತಲ್ಲ, ಪ್ರತಿಯೊಂದು ಲೆಕ್ಕ ಆಗ್ತಾಯಿದ್ರು. ಅದು ಹೆಚ್ಚು ಯೋಚನೆ ಮಾಡ್ತಾ ಇರಲಿಲ್ಲ, ಕಮ್ಮಿನೂ ಯೋಚನೆ ಮಾಡ್ತಾ ಇರಲಿಲ್ಲ. ಜೀವನ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ರು. ಆದರೆ ಈ ನನ್ನ ಮಗ ಅವನು ಸಿಕ್ಕಾಪಟ್ಟೆ ಲಕ್ಸುರಿಯಾಗಿ ಜೀವನ ಮಾಡ್ತಾಯಿದ್ದಾನೆ. ನನಗೆ ಅದು ಖುಷಿ ಇದೆ. ಇನ್ನೊಬ್ಬರಿಗೂ ಲಕ್ಸುರಿಯಾಗಿ ಜೀವನ ಮಾಡೋಂಥ ಅವಕಾಶವನ್ನು ಕಲ್ಪಿಸಿದ್ದಾನೆ. ಮಜಾ ಟಾಕೀಸ್ ತುಂಬ ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಇದೆ ಅದಕ್ಕೆ ಅಂಥೇಳಿ ಅವರೇ ಹೇಳಿದರು, ಗಿರಿಜಮ್ಮನೇ ಹೇಳಿದರು. ಸರ್, ಒಂದು ವೇಳೆ ಅವ್ರಿಗೆ ಆಶ್ರಮದಲ್ಲೇ ನಿಲ್ಲಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅಂತ? ಯಾಕಂದರೆ ಅವರು ಆಶ್ರಮದಲ್ಲಿ ಹೋಗಲ್ಲ ಅಂತ ಹಠ ಹಿಡಿದವರು. ಈಗ ಏನೂ ವಿಧಿ ಇಲ್ಲದ ಅಲ್ಲಿ ಹೋಗಿದ್ದಾರೆ. ಆಶ್ರಮ ಅಂತ ಹೆಸರು ಹೇಳೋದು ಬೇಡ ಅಂತ ಹೇಳಿದರೆ, ಬಟ್ ಮುಂದೆ ಹೋಗ್ಬೇಕು, ಅಲ್ಲೂ ನಿಲ್ಲಕ್ಕಾಗಲ್ಲ ಅಂದರೆ ಅವರ ಪರಿಸ್ಥಿತಿ ಬಗ್ಗೆ ನಾವು ಇಷ್ಟೇ ಮಾಡ್ಬೋದು. ಏನು ಮಾಡಲಿ, ಅದಕ್ಕಿಂತ ಹೆಚ್ಚು ಏನು ಮಾಡಲಿಕ್ಕಾಗಲ್ಲ. ಒಬ್ಬೊಬ್ರು ನಾನು ಕೊಡ್ತೀನಿ ನಿನ್ನ ಜೀವನಕ್ಕೆ, ಅವರೆಲ್ಲ ಯಾಕೆ ಕೊಡ್ತಾರಮ್ಮ? ದರ್ಶನ ಯಾಕೆ ಕೊಡ್ತಾರೆ? ನಮ್ಮ ಕುಟುಂಬದ ಒಬ್ಬ ಸದಸ್ಯ ಅಂತ ಹೇಳಿದ್ದಾನೆ, ಅದರಲ್ಲಿ ಅವಮಾನ ಏನಿದೆ? ಅಶ್ವಥ್ ಅವರು ಇದನ್ನು ಕೇಳಿದ ನನ್ನ ಹತ್ರ, ಮಗ ತುಂಬ ಜನ ಅಭಿಮಾನಿಗಳು ದುಡ್ಡು ಕೊಡ್ತಾ ಬರ್ತಾ ಇದ್ದಾರೆ, ದುಡ್ಡು ಕೊಡಲಿಕ್ಕೆ, ನಾನು ಏನು ಮಾಡಲಿ ಅಂತೇಳಿ. ಏನು ಮಾಡಬೇಡ್ದು, ಆರಾಮಾಗಿ ತೊಗೊಳ್ಳಿ ಅದನ್ನು. ಅದರಲ್ಲಿ ಯಾವ ಕಿಂಚಿತ್ತೂ ಕಳಂಕ ಇಲ್ಲ. ಅವ್ರು ಕೊಡೋ ದುಡ್ಡದಲ್ಲಿ ಯಾವ ಕಳಂಕ ಇಲ್ಲ. ಅವರು ನಮ್ಮ ಮನೆಯ ಒಬ್ಬ ಹಿರಿಯ ಇದ್ದಾನೆ, ನೀವು ಶಂಕರ್ ಕೊಟ್ಟಿದ್ದ ದುಡ್ಡನ್ನು ತೊಗೊಳ್ಳಲ್ವಾ? ಅದೇ ರೀತಿ ಇಡೀ ಕರ್ನಾಟಕ ತುಂಬ ನಿಮ್ಗೆ ಜನ ಇದ್ದಾರೆ, ಇಂಡಿಯಾ ತುಂಬ ಜನ ಅಭಿಮಾನಿಗಳಿದ್ದಾರೆ. ಅವರು ಕೊಟ್ಟಿದ್ದನ್ನು ತೊಗೊಳ್ಳಿ ಅಂತೇಳಿ ಹೇಳಿ ಒತ್ತಾಯ ಮಾಡಿ ಅವರು ಆಮೇಲೆ ತೊಗೊಳ್ಲಿಕ್ಕೆ ಶುರು ಮಾಡಿದರು. ಯಾರೇ ಕೊಟ್ಟರು ಆ ಸಮಾರಂಭಕ್ಕೆ ಕರಿತಾಯಿದ್ರು, ಅಲ್ಲಿ ದುಡ್ಡು ಕೊಡ್ತಾಯಿದ್ರು, ಕೌರಾಲಯಕ್ಕೆ ಕೊಡ್ತಾಯಿದ್ರು. ಅದೆಲ್ಲ ಸೇರಿಸಿ
ಅವು ಬಹುಶಃ ಅವು ತೀರ್ಕೊಳ್ಳೋ ಹೊತ್ತಿಗೆ ಒಂದು ಒಳ್ಳೆ ಅಮೌಂಟ್ ಬ್ಯಾಂಕಲ್ಲಿತ್ತು. ಅದು ಅದು ನನ್ನಂಥವನಿಗೆ ಖುಷಿ, ಒಂದು ಆರ್ಟಿಕಲ್ಗಿಂತ ಈ ರೀತಿಯ ರೆಸ್ಪಾನ್ಸ್ ಬಂತಲ್ಲ ಅಂತೇಳಿ. ಸರ್, ಕೊನೆಯದಾಗಿ ದರ್ಶನ್ ಅವ್ರಿಗೆ ಆಗ್ಲೇ ಹೇಳಿದ್ರಿ, ಅವರ ಕಷ್ಟಗಳ ನಡುವೆ ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸಿರೋದು ಅಂತ. ಸೊ ಅವ್ರಿಗೆ ಈಗ ಅವರ ತಲೆ ಬಿಸಿಯಲ್ಲೇ ಹಿಂಗೆ ಓಡಾಟ, ಹೆಂಗ್ ಕೋಟು, ಯಾವ ತರ ಶೂಟಿಂಗ್ ಅಲ್ಲೂ ಬ್ಯುಸಿ ಇದ್ದಾರೆ. ಸೊ ಅದರ ಓಡಾಟದ ನಡುವೆ ಈ ತರ ಶೈಲಶ್ರೀ ಅಂತಹ ಒಂದು ಕಲಾವಿದೆಯನ್ನ ಗುರುತಿಸಿ, ಅಂದ್ರೆ ಅವರ ಕಷ್ಟಗಳಿಗೆ ಸ್ಪಂದಿಸಿರೋದು ಬೇರೆ ಕಲಾವಿದರಿಗೆ ಒಂದು ಮಾದರಿ ಆಗ್ಬೇಕನ್ನುವಂಥದ್ದು ಇದು. ಯಾಕಂದ್ರೆ ಅಷ್ಟು ಬ್ಯುಸಿಯ ನಡುವೆ, ಅಷ್ಟು ಕಷ್ಟಗಳ ನಡುವೆ ಈ ತರ ಆಗಿದೆ, ಇನ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಂಡು ಈ ತರ ಸಹಾಯ ಮಾಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಿದ್ರೆ? ಇಲ್ಲ, ದರ್ಶನ್ ಏನು ಮಾಡ್ತಾ ಇದ್ರು ಈಗಂತಲ್ಲ, ನನಗೆ ಮೊದಲಿನಲ್ಲೇ ಗೊತ್ತು. ಪೊರ್ಕಿ ಸಿನಿಮಾ ನಾನು ಅದರ ಟೋಟಲ್ ಅದರ ಪ್ರೊಡಕ್ಷನ್ ಇದು ನಾನು ತೊಗೊಂಡಿರೋದು, ಅದರ ಪ್ರತಿಯೊಂದು ಖರ್ಚು ಅದು. ಆ ಸಿನಿಮಾ 2 ತಿಂಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಯಿತು. ಅದಕ್ಕೆ ದರ್ಶನ್ ಸಹಕಾರ ಕಾರಣ, ಮತ್ತು ನಾನು ಇದ್ದೇನೆಂಬ ಅವರ ಗೌರವ, ಅವರು ನನಗೆ ಕೊಟ್ಟ ಗೌರವ. ಆಗ ಒಂದು ಇನ್ಸಿಡೆಂಟ್ ನಡೀತು ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಅವರ ಮಿಸಸ್ ಬಂದಿದ್ದರು, ಮಗ ಈಗ ಮಗ ಇದ್ದಾನೆ, ತುಂಬ ಸಣ್ಣ ಆಗಿದೆ, ಮಗು ಆಗಿದ್ದ ಆ ಟೈಮ್ನಲ್ಲಿ, ಶೂಟಿಂಗ್ ಟೈಮ್ನಲ್ಲಿ. ಅವರು ಯಾವುದೋ ಒಂದು ಹೋಟೆಲಿಗೆ ಹೋಗಿ ಅವರ ಬ್ಯಾಗನ್ನು ಇಟ್ಟಿದ್ದಾರೆ, ಆ ಬ್ಯಾಗನ್ನು ಹೊಡೆದ್ಬಿಟ್ಟಿದ್ದಾರೆ, ಕಳ್ಕೊಂಡ್ಬಿಟ್ರು. ಅದರಲ್ಲಿ 3 ಲಕ್ಷದ ಗೋಲ್ಡ್ ಇತ್ತು. ಆಗ ನಮ್ಮ ಪ್ರೊಡ್ಯೂಸರ್ ಬಂದು, ಗಣೇಶಣ್ಣ ನಾವು ಅವರಿಗೆ ಅದು ಕೊಟ್ಟುಬಿಡೋಣ, ಬೇಜಾರು ಮಾಡಬಾರ್ದು ಅವರು ಅಂತೇಳಿ ಹೇಳಿದಾಗ ದರ್ಶನ್ ಬೇಡ ಅಂತ ಹೇಳಿದರು. ಇಲ್ಲ, ಅದು ನಮ್ಮ ಇದು ಪರವಾಗಿಲ್ಲ, ನೀವು ನಮಗೆ ಕೊಡಬೇಕಾಗಿಲ್ಲ, ಅದು ಸಿಕ್ಕಿದರೆ ನಮ್ಮ ಅದೃಷ್ಟ, ಇಲ್ಲದಿದ್ದರೆ ಬೇಡ, ನಾವೇನು ಚಿಂತೆ ಬೇಕಾಗಿಲ್ಲ ಅಂತ ದರ್ಶನ್ ಅವರು. ಸೊ ಇದರೆಲ್ಲ ಹಿನ್ನೆಲೆಯಲ್ಲಿ ನನಗೆ ದರ್ಶನ್ ಅಂದರೆ ಏನು ಅಂತ ಗೊತ್ತು. ಈಗ ಏನೋ ಅನಾಹುತ ಆಗಿದೆ, ಜೈಲು, ಮರ್ಡರ್ ಇಂಥದ್ದೆಲ್ಲ ಇದ್ದರೂ ಕೂಡ ಅದು 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 ನಿಜವಾಗ್ಲೂ ಆಗಿದ್ದರೆ ಕೋರ್ಟ್ ಏನು ಹೇಳುತ್ತೋ, ಕಾನೂನು ಏನು ಹೇಳುತ್ತೋ, ತೀರ್ಪು ಏನು ಹೇಳುತ್ತೋ ಅದಕ್ಕೆ ತಕ್ಕಾಗಿ ನಡ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಇದರ ಹೊರತಾಗಿ ನನ್ನ ದೃಷ್ಟಿಯಲ್ಲಿ ದರ್ಶನ್ ಒಬ್ಬ ನಿಷ್ಕಳಂಕ ಮನುಷ್ಯ. ಅದು ಒಂದು ಕೆಟ್ಟ ಘಟನೆ ನಡೀತು, ಅದರ ಹೊರತಾಗಿ ನನ್ನ ಸಂಪರ್ಕಕ್ಕೆ ಬಂದಾಗ ಆತ ಇದ್ದ ರೀತಿಯನ್ನು ನಾನು ಹೇಳಬಲ್ಲ ಅಷ್ಟೇ. ತುಂಬ ಸಹಾಯ ಮಾಡುವಂಥ ವ್ಯಕ್ತಿ. ಇದು ಮಾತ್ರ ಅಲ್ಲ, ತುಂಬ ಮಾಡಿದ್ದಾರೆ, ತುಂಬ ಜನ ಸ್ಟಾರ್ಗಳು ಸಹಾಯ ಮಾಡಿದ್ದಾರೆ ತುಂಬ ಜನಕ್ಕೆ. ಅದಕ್ಕೆ ನಮಗೆ ಗೊತ್ತಾಗಿರಲ್ಲ ಅಷ್ಟೇ, ಇದು ಗೊತ್ತಾಗ್ಬಿಡ್ತು, ಇದು ವೈರಲ್ ಆಯಿತು ಅಷ್ಟೇ ಹೊರತು ಇನ್ನೇನೂ ಅಲ್ಲ. ದರ್ಶನ್ ಸಂಪೂರ್ಣವಾಗಿ ಆಕೆಯ ಜೀವಮಾನದ ತನಕ ನೋಡ್ಕೊಳ್ತಾರೆ ಎಂಬ ನಂಬಿಕೆ ನನಗಿದೆ. ಯಾಕಂದರೆ ಒಂದು ಸಲ ಒಪ್ಪಿದ್ದರೆ ಅದು ಆತದ್ದು ಸಮಸ್ಯೆ ಆಗಿರೋದು ವೈಯಕ್ತಿಕ ಜೀವನದಲ್ಲಿ, ಈ ಮರ್ಡರ್ ಕೇಸಲ್ಲಿ. ಅದರ ಹೊರತಾಗಿ ಫೈನಾನ್ಷಿಯಲಿ ಅದು ತೊಂದರೆ ಆಗಿದ್ದಾನೆ ಅಂತ ಹೇಳಲ್ಲ, ಅದರ ಮಧ್ಯೆನೂ ಆ ಮನಸ್ಸು ಬೇಕಲ್ಲ. ನಾನೇ ಕಷ್ಟದಲ್ಲಿರುವಾಗ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಎಂಬ ಒಂದು ಮನಸ್ಸು ಇದೆಯಲ್ಲ, ಆ ಮನಸ್ಸೇ ಒಳ್ಳೆಯ ಮನಸ್ಸು ಅಂತೇಳಿ ನಾನು ಹೇಳ್ತಾ ಇರೋದು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಕಲಾವಿದೆ ಆಗಿರುವಂತಹ ಶೈಲಶ್ರೀ ಅವರ ಜೀವನ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅನ್ನುವಂಥದ್ದು ಈಗ ಗಣೇಶ್ ಕಾಸರಗೋಡು ಅವರು ಬರೆದಿರುವಂತಹ ಆರ್ಟಿಕಲ್ ಅಲ್ಲೇ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಗಮನಿಸಿ ದರ್ಶನ್ ಅವರು ಕೂಡ ಅವರ ಕಂಪ್ಲೀಟ್ ಜೀವನ ಅವರು ಎಲ್ಲಿ ತನಕ ಜೀವಿಸಿರ್ತಾರೋ ಅಲ್ಲಿ ತನಕ ತಾನೇ ನೋಡ್ಕೋತೀನಿ ಅನ್ನೋ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.